ಔಟ್ಸೈಡ್ ಜನಗಳಿಗೆ ಯಾವ ಥರ ಮಾತಾಡಬೇಕು, ಯಾವ ಥರ ಡೀಲ್ ಮಾಡಬೇಕು ಅನ್ನೋದರಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಮ್ಮಿ ಇರುತ್ತೆ. ಸೊ ಇಟ್ಸ್ ಬೇಸಿಕಲಿ ಎರಡು ಹೇಳಬೇಕಂದ್ರೆ ಇನ್ ಶಾರ್ಟ್, ಒಂದು ಬಂದುಬಿಟ್ಟು ಲೀಡರ್ಶಿಪ್ಪು, ಇನ್ನೊಂದು ಬಂದುಬಿಟ್ಟು ಕಮ್ಯುನಿಕೇಷನ್ ಸ್ಕಿಲ್ಸ್. ಇದರಲ್ಲಿ ನಮ್ಮ ಮಕ್ಕಳು ಏನಾಗುತ್ತೆ ಹಿಂದ್ಬಿದ್ದುಬಿಡ್ತಾರೆ. ಸೊ ದಟ್ಸ್ ಅ ರೀಸನ್ ಐ ಥಿಂಕ್ ಆ್ಯಸ್ ಎ ಸೊಸೈಟಿ ದಿಸ್ ಇಸ್ ಅವರ್ ಗೋಲ್ಡನ್ ಜುಬ್ಲಿ ಇಯರ್. 50 ವರ್ಷ ಆಯಿತು ನಮ್ಮದು. ಈ ವರ್ಷ ಬಂದುಬಿಟ್ಟು 2025-26 50 ವರ್ಷ ಆಯಿತು ನಮ್ಮದು ಎಸ್ಟಾಬ್ಲಿಷ್ ಆಗಿಬಿಟ್ಟು. ನಾವು ಅದರಲ್ಲಿ ಡಿಫ್ರೆನ್ಸ್ ಏನು ಮಾಡ್ತಾಯಿದ್ದೀವಿ ಈ ಸರ್ತಿ, ಯಾಕಂದರೆ ನನ್ನ ಸ್ವಂತ ಅನುಭವಕ್ಕೆ ನಾನು ಎಷ್ಟು ಕಷ್ಟಪಟ್ಟುಬಿಟ್ಟು 20-30 ವರ್ಷ ಹಿಂದೆ ನಾನು ಗುಲ್ಬರ್ಗ ಬಿಟ್ಟಿದ್ದು, ಈಗ ನಾನು ಕಷ್ಟಪಟ್ಬಿಟ್ಟು ಕೆಳಗೆ ಬಿದ್ದುಬಿಟ್ಟು ಒಂದು ಲೆವೆಲಾಗಿ ಹೋಗಿದ್ದೀನಿ. ಆ ಕಷ್ಟಗಳೇನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ನಾವೀಗ ಬಂದುಬಿಟ್ಟು ಆ ಕಷ್ಟಗಳನ್ನು ಮಕ್ಕಳ ಜೊತೆ ಹಂಚ್ಕೊಂಡು ಪ್ಲಸ್ ಅವರಿಗೆ ಪ್ರಿಪೇರ್ ಮಾಡೋ ಥರ ಮುಂಚೆಕ್ಕಿಂತಲೂ ಈಗ ಫಾರ್ ಎಕ್ಸಾಂಪಲ್ ಒಂದು ನೀವು ಹಿಮಾಲಯ ಪರ್ವತ ಏರ್ಬೇಕಂತ ಅಂದ್ಕೊಳ್ತೀನಿ, ನೀವು ಒಂದೇ ಸರ್ತಿ ಆಗಂಗಿಲ್ಲಲ್ಲ. ಸೊ ಚಿಕ್ಕ ಟ್ರೈನಿಂಗ್ ಕೊಟ್ಬಿಟ್ಟು ಅವರಿಗೆ ಪ್ರಿಪೇರ್ ಮಾಡಿಬಿಟ್ಟು ಸೊ ದಟ್ ದೇ ಕ್ಯಾನ್ ಬಿಕಮ್ ವೆರಿ ವೆರಿ ಕಾಂಪಿಟೇಟಿವ್ ಔಟ್ಸೈಡ್. ಆ ಲೆಕ್ಕದಿಂದ ನಮ್ಮದು ಎರಡು ಥಾಟ್ ಪ್ರಾಸೆಸ್ ಇದೆ. 50 ವರ್ಷದಿಂದ ನಾವು ನಮ್ಮ ಶಾಲೆ 2 ಬ್ರಾಂಚಸ್ ಇದೆ. ಒಂದು ಬಂದುಬಿಟ್ಟು ಸುಭಾಷ್ ಮೆಮೋರಿಯಲ್ ಎಜುಕೇಷನ್ ಸೊಸೈಟಿಯಲ್ಲಿ SM ಸ್ಕೂಲ್ ಅಂತಿದೆ, ಅದು ಬಂದುಬಿಟ್ಟು ಆದರ್ಶ್ ನಗರದಲ್ಲಿದೆ, ಗಣೇಶ್ ನಗರ್ ಟು ಬಿ ಪ್ರಿಸೈಸ್. ಇನ್ನೊಂದು ಬಂದುಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಖಟ್ಗರ್ಪುರ ಶಾಬಜಾರಲ್ಲಿದೆ. ನಮ್ಮ ಥಾಟ್ ಪ್ರಾಸೆಸ್ ಏನಿದೆ ಅಂದರೆ ಮಕ್ಕಳಿಗೆ, ತಂದೆ ತಾಯಿಗಳಿಗೆ, ಮಿಡ್ಲ್ ಕ್ಲಾಸ್ಗೆ ತುಂಬ ಭಾರ ಆಗಬಾರ್ದು. ಭಾರ ಆಗದೇ ಇದ್ದರೆ ನಾನು 100% ಫಿಲಾಂಥ್ರಫಿ ಅಂತ ಹೇಳಲ್ಲ, ನಾನು ಪಾರ್ಷಿಯಲ್ ಫಿಲಾಂಥ್ರಫಿ ಅಂತ ಹೇಳ್ತೀನಿ. ಫೀಸ್ ಅವ್ರ ಜೇಬಿಗೆ. ಈ ವರ್ಷದಲ್ಲಿ ಆಚರಣೆ ಮಾಡಲಾಗ್ತಿರುವ ಸ್ವಾತಂತ್ರ್ಯೋತ್ಸವ ಆಗಿರ್ಬೋದು, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಹಾಗೂ ಸಮಸ್ತ ದೇಶಭಕ್ತರ ಜಯಂತ್ಯೋತ್ಸವ ಈ ಬಾರಿ ದಕ್ಷಿಣ ಭಾರತದ ಬೌದ್ಧ ಧರ್ಮದ ಪ್ರಚಾರದ ಪ್ರಮುಖ ಕೇಂದ್ರವಾಗಿದ್ದ ಆಗಿನ ಸಮಯದಲ್ಲಿ ಸಾಮ್ರಾಟ್ ಅಶೋಕ ಚಕ್ರವರ್ತಿ ನೆಲೆಸಿ ಹೋದಂಥ ನಾಡು ಚಂದ್ರಲಾ ಪರಮೇಶ್ವರಿ ದೇವಿಯ ದೇವಸ್ಥಾನ ಇರುವ ಸನ್ನತಿಯಲ್ಲಿ ಸಾಮ್ರಾಟ್ ಅಶೋಕ್ ಅವರ ಜಯಂತ್ಯೋತ್ಸವದೊಂದಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಆಚರಿಸಲಾಗ್ತಾ ಇದೆ. ಯಾಕೆ ಈ ಒಂದು ಸನ್ನತಿಯಲ್ಲಿ ಡಿಸೆಂಬರ್ 30ಕ್ಕೆ ಈ ಒಂದು ಕಾರ್ಯಕ್ರಮ ವಿನೂತನವಾಗಿ ವಿಶೇಷಿತವಾಗಿ ಆಚರಿಸಲಾಗ್ತಾ ಇದೆ ಅಂದರೆ, ಎಷ್ಟೋ ಜನ ಮಹಾತ್ಮರು, ಸ್ವಾತಂತ್ರ್ಯ ವೀರ ಯೋಧರು ತಮ್ಮ ತನು ಮನ ಧನ ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ತಮ್ಮ ಕೊಡುಗೆ ಕೊಟ್ಟಿದ್ದಾರೆ. ಆ ಫಲವಾಗಿ ನಾವೆಲ್ಲರೂ ಇವತ್ತು ಸ್ವತಂತ್ರ ಭಾರತದಲ್ಲಿದ್ದೇವೆ. ಆದರೆ ದುರ್ದೈವ ಏನಪ್ಪ ಅಂದರೆ, ಕೆಲವು ಮಹಾನ್ ನಾಯಕರ ಮತ್ತು ವೀರ ಯೋಧರ ಬಗ್ಗೆ ನಮಗೆ ಪುಸ್ತಕದಲ್ಲಿ ಓದಲು ಸಿಗ್ತಾ ಇದೆ. ಆದರೆ ಇನ್ನು ಎಷ್ಟೋ ಜನರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ. ಅದು ಶಿಕ್ಷಣದ ಕೊರತೆ ಆಗಿರಬಹುದು, ಆದರೆ ಪಠ್ಯ ಪುಸ್ತಕಗಳಲ್ಲಿ ಅವರ ಅಧ್ಯಯನ ನಡೆಸಿರುವುದ ಕೊರತೆ ಆಗಿರಬಹುದು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದರೆ, ಇಡೀ ಬೌದ್ಧ ಧರ್ಮ ಇವತ್ತು ಶ್ರೀಲಂಕಾ ಸೇರಿದಂತೆ ಏಷ್ಯಾ ಖಂಡದ ಅನೇಕ ರಾಷ್ಟ್ರಗಳಲ್ಲಿ ಅತಿ ಪವಿತ್ರವಾಗಿ ಶ್ರೇಷ್ಠತೆಯಿಂದ ಪಾಲನೆ ಮಾಡಿದವರು ಸಿಗ್ತಾರೆ. ಆದರೆ ಆ ಬೌದ್ಧ ಧರ್ಮಕ್ಕೆ ಕಳಿಂಗ ಯುದ್ಧ ಆದ ನಂತರ ಮನ ಪರಿವರ್ತನೆಗೊಂಡಂಥ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಅವರು ತಮ್ಮ ಮಗಳಾದ ಸಂಘಮಿತ್ರ ಅವರು ಕೂಡ್ಕೊಂಡು ಸನ್ನತಿಗೆ ಬಂದು ನೆಲೆಸಿ ಶಿಲಾಶಾಸನ ಮಾಡಿ ಇಲ್ಲಿಂದ ಶ್ರೀಲಂಕಾಕ್ಕೆ ಪಯಣ ಬೆಳೆಸಿದ್ರು ಬಂದವರು. ಅಂಥ ಬೌದ್ಧ ಧರ್ಮ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಸ್ವೀಕರಿಸಿದರು. ಆದರೆ ಈ ದಕ್ಷಿಣ ಭಾರತದಿಂದಲೇ ಈ ಬೌದ್ಧ ಧರ್ಮದ ಒಂದು ಪ್ರಚಾರದ ಕ್ರಾಂತಿ ಆಗಿನ ಕಾಲದಲ್ಲಿ ನಡೆದಿತ್ತು ಎಂಬುದೇ ನಮ್ಮಲ್ಲೇ ಎಷ್ಟೋ ಜನರಿಗೆ ಗೊತ್ತಿಲ್ಲ.